ಅವ್ರಿಗೆ ಹೆಣ್ಮಕ್ಳುಗಳೇ ಕೂಡ ಅವರು ಗಾಯತ್ರಿ ಮಂತ್ರ ಕಲಿಬಾರ್ದು ಅಂತ ಹೇಳಿ ಸೀಸ ಉಯ್ತಾರೆ ಕಿವಿಗಳಿಗೆ. ಉಯ್ತಾರ ಇಲ್ಲ? ಅದನ್ನ ನಾವು ಇವತ್ತಿನ ಜನಕ್ಕೆ ಹೇಳಕ್ಕಾಗ್ತದ? ಇನ್ನು ಬೇರೆ ಸಮುದಾಯದವರು ಹೆಂಗ್ ಸಹಿಸ್ತಾರೆ? ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಬಹಳ ಹಿಂದಿನ ಇತಿಹಾಸದಲ್ಲಿ ಈ ಶಾಲೆನಲ್ಲಿ ಮಕ್ಕಳೆಲ್ಲ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇರ್ತಾರೆ. ಶೂದ್ರ ಮಕ್ಕಳು ಅವ್ರ ಜೊತೆ ಸೇರ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಅವನು ಒಬ್ಬ ಜುಟ್ಟಿನೊಬ್ಬ ಬಂದು ಪಂಡಿತ, ಅವನ ಯಾರು ಶೂದ್ರ ಹುಡುಗ ಬಹಳ ಚೆನ್ನಾಗಿರ್ತಾನೆ, ಅವನ್ನ ಗುರ್ತು ಮಾಡ್ಕೊಂಡು ಇವನು ಓಂ ನಮಃ ಶಿವಾಯ ಹೇಳ್ತಾನೆ ಅಂತೇಳಿ ಅವನ್ನ ಆಚೆ ಕರ್ಕೊಂಡ್ಬಂದು ಅವ್ರ ಅಪ್ಪ ಅಮ್ಮನ ಕರೆಸಿ ಜನ ಸೇರಿಸಿ ಇವರು ಓಂ ನಮಃ ಶಿವಾಯ ಅಂತೇಳಿ ನಾವು ನಾಲ್ಗೆ ಮೇಲೆ ಹೇಳ್ಬಿಟ್ಟು ಶಿವನಿಗೆ ಅವಮಾನ ಮಾಡ್ಬಿಟ್ಟವನೇ, ಶಿವಗೂ ಮಲಿನ್ ಕರ್ದಿಯ ಅಂತ ಹೇಳಿ ಅವನು ನಾಲ್ಗೆ ಕತ್ತರಿಸ್ತಾನೆ. ಇವೆಲ್ಲ ಇತಿಹಾಸಗಳು, ಪೂರ್ವವಾದಂಥ ಇತಿಹಾಸಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಮುಂದೆ ತಿರ್ಗಾ ಅದೇ ರೀತಿ ಬರುವಂತ ಸನಾತನ ಧರ್ಮ ತಪ್ಪ. ಮುಂದೆ ಅದೇ ಇವತ್ತು ಬರ್ದೇ ಇರ್ಬೋದು, ಇನ್ನು 10 ವರ್ಷಕ್ಕೆ ಬರ್ದೇ ಇರೋದು, 100 ವರ್ಷಕ್ಕೆ ಬರ್ದೇ ಇರ್ಬೋದು. ಇನ್ನು ಮುಂದಕ್ಕೆ ಮುಂದಿನ ದಿನಗಳಿಗೆ ನಾವೀಗ ದಾರಿ ಮಾಡ್ತಾ